ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 13ನೇ ಅಧ್ಯಾಯ, ಚಾಪ್ಟರ್ 13. 13ನೇ ಅಧ್ಯಾಯ ಇಲ್ಲಿಂದ ಪ್ರಾರಂಭವಾಗಿ 22 ಅಧ್ಯಾಯಗಳವರೆಗೆ ದೇವರು ಯೆಶಾಯನ ಮುಖಾಂತರವಾಗಿ ಜನಾಂಗಗಳಿಗೆ ಒಂದು ಪ್ರವಾದನೆಯನ್ನು, ಅವರಿಗೆ ವಿರುದ್ಧವಾಗಿ ಹೆಚ್ಚಿನ ಅಂಶ ಪ್ರವಾದನೆಯನ್ನು ಕೊಡುವಂಥದ್ದು ಅಥವಾ ಹೇಳುವಂಥದ್ದು, ನುಡಿಯುವಂಥದ್ದನ್ನು ನೋಡ್ತೇವೆ. ಹಾಗಾದರೆ ಹೌದು, ಹತ್ರ ಒಂದು 10 ಅಧ್ಯಾಯಗಳು ಸುಮಾರು ಜನಾಂಗಗಳಿಗೆ ವಿರುದ್ಧವಾಗಿ ದೇವರು ನುಡಿಯುವಂಥ ಮಾತನ್ನು ನೋಡ್ತೇವೆ. ಹೌದು, ಮೊಟ್ಟ ಮೊದಲನೇದಾಗಿ ಲಿಸ್ಟ್ನಲ್ಲಿರುವಂಥದ್ದು ಬಾಬಿಲೋನ್ ಅಥವಾ ಬಾಬೇಲಿನ ವಿಷಯವಾಗಿ ಮೊದಲನೇದು, ಎರಡನೇದು ಅಶ್ಶೂರದ ವಿರುದ್ಧವಾಗಿ, ಮೂರನೇದು ಫಿಲಿಸ್ಟಿಯರ ವಿರುದ್ಧವಾಗಿ, ನಾಲ್ಕನೇದು ಮೋವಾಬಿನ ವಿಷಯವಾಗಿ, ಅನಂತರ 5ನೇದು ದಮಸ್ಕದ ವಿಷಯವಾಗಿ, ಮತ್ತೇನು ಸ್ವಲ್ಪ ಅಶ್ಶೂರ್ಯದ ವಿಷಯವಾಗಿ ಹೇಳಿಬಿಟ್ಟು ಅನಂತರ ಕೂಷಿನ ವಿಷಯವಾಗಿ, ಐಗುಪ್ತದ ವಿಷಯವಾಗಿ 2 ಅಧ್ಯಾಯಗಳು ಐಗುಪ್ತದ ವಿಷಯವಾಗಿ ಹೇಳಿಬಿಟ್ಟು ಅನಂತರ ಮತ್ತೊಂದು ಆವರ್ತಿ 21ನೇ ಅಧ್ಯಾಯದಲ್ಲಿ ಬಾಬೇಲಿನ ವಿಷಯವಾಗಿ, ಅನಂತರ ಎದೋಮಿನ ವಿಷಯವಾಗಿ, ಅರಬಿಯ ವಿಷಯವಾದ ದೈವೋಕ್ತಿಗಳು, ತೂರಿನ ವಿಷಯವಾಗಿ, ಈ ರೀತಿಯಾಗಿ ದೇವರು ಸುಮಾರು ದೇಶಗಳಿಗೆ ಸಂದೇಶವನ್ನು ಕೊಡುವಾತನಾಗಿದೆ. ಈಗ ಬಾಬೇಲಿನ ವಿಷಯವಾಗಿ ಇರುವಂಥ ದೈವೋಕ್ತಿಯನ್ನು ನಾವು ನೋಡಿಕೊಳ್ಳೋಣ. ಬಾಬೇಲ್ ಅಂದರೆ ಗಲಿಬಿಲಿ. ಬಾಬೇಲ್ನ ಒಂದು ಹಿನ್ನೆಲೆಯನ್ನು ನಾವು ನೋಡುವುದಾದರೆ ನೋಡಿಕೊಂಡ್ರೆ ಒಳ್ಳೆಯದು. ಯಾಕಂತೇಳಿದರೆ ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನೋಡುವಾಗ ಮೊಟ್ಟ ಮೊದಲನೇದಾಗಿ ಒಂದು ಪಟ್ಟಣಕ್ಕೆ ಬಾಬೇಲ್ ಎಂಬಂಥ ಹೆಸರು ಹೇಗೆ ಬಂತು ಎಂಬುದಾಗಿ ನೋಡುವಾಗ, ಜನರು ಒಂದು ಗೋಪುರವನ್ನು ಕಟ್ಟೋಣ, ದೊಡ್ಡ ಹೆಸರನ್ನು ಪಡೆಯೋಣ ಮತ್ತು ನಾವು ಮಾಡೋಣ, ತಮ್ಮ ಒಳಗೆ ಆ ರೀತಿಯಾಗಿ ಒಂದು ತೀರ್ಮಾನ ಮಾಡಿಕೊಂಡ್ರು. ತಮಗೋಸ್ಕರವಾಗಿ, ತಮ್ಮ ಹೆಸರಿಗೋಸ್ಕರವಾಗಿ ಮತ್ತು ತಾವು ತೀರ್ಮಾನಿಸಿದ ಹಾಗೆ ಮಾಡಿದಂಥ ಒಂದು ಅನುಭವ ಪಟ್ಟಣ ಬಾಬೇಲ್ ಪಟ್ಟಣವಾಗಿತ್ತು. ಆದರೆ ದೇವರು ಅವರನ್ನು ಚದುರಿಸಿಬಿಟ್ರು. ಯಾಕೆ ಚದುರಿಸಿಬಿಟ್ರು ಎಂಬ ಪ್ರಶ್ನೆ ಭಾಳ ವರ್ಷಗಳಿಂದ ನನಗೆ ಬಂದಿತ್ತು. ಯಾಕಂದರೆ ಅಲ್ಲಿ ದೇವರು 11ನೇ ಅಧ್ಯಾಯ ಆದಿಕಾಂಡದಲ್ಲಿ ಇವರು ಒಂದೇ ಜನಾಂಗ, ಒಂದೇ ಭಾಷೆ, ಅವರು ಒಟ್ಟಾಗಿ ಏನು ಆಲೋಚಿಸಿರೂ ಇವರಿಗೆ ಅಸಾಧ್ಯವಲ್ಲ. 11:6 ಒಮ್ಮನಸ್ಸಿನಿಂದ ಒಂದೇ ಜನಾಂಗದವರಾಗಿ, ಒಂದೇ ಭಾಷೆಯುಳ್ಳವರಾಗಿ, ಒಂದೇ ಆಲೋಚನೆಯುಳ್ಳವರಾಗಿ, ಒಮ್ಮನಸ್ಸುಳ್ಳವರಾಗಿದ್ದರೆ ಇವರಿಗೆ ಅಸಾಧ್ಯವಾದದ್ದು ಯಾವುದೂ ಇರೋದಿಲ್ಲ ಎಂಬುದಾಗಿ ದೇವರು ತಾನೇ ಹೇಳಿರುವಂಥ ಮಾತನ್ನು ನಾವು ಆದಿಕಾಂಡ 11:6 ನೋಡ್ತೇವೆ. ಆದ ಕಾರಣ ಅವರನ್ನು ಚದುರಿಸಿಬಿಟ್ನು. ಒಂದು ರೀತಿಯಿಂದ, ಮಾನವೀಯ ರೀತಿಯಿಂದ ನಾವು ನೋಡುವುದಾದರೆ ಇದು ಒಳ್ಳೆಯದಲ್ಲ. ಒಂದೇ ಮನಸ್ಸುಳ್ಳವರಾಗಿದ್ದಾರೆ, ಒಂದೇ ಭಾಷೆ ಮಾತನಾಡುವಂಥವರಾಗಿದ್ದಾರೆ, ಅವರಿಗೆ ಅಸಾಧ್ಯವಾದದ್ದನ್ನು ಮಾಡಿದರೆ ಒಳ್ಳೆಯದಲ್ಲ ಅಂತ ನಮ್ಗೆ ಅನ್ನಿಸ್ತದೆ. ಆದರೆ ಅದು ಮಾನವೀಯವಾದ
ಐಕ್ಯತೆ, ಮಾನವೀಯವಾದ ಐಕ್ಯತೆ. ಮಾನವೀಯವಾದ ಐಕ್ಯತೆಯಿಂದ ಏನೇ ಮಾಡಿದರೂ, ಅಸಾಧ್ಯವಾದದ್ದನ್ನು ಮಾಡಿದರೂ ದೇವರಿಗೆ ಮಹಿಮೆ ಹೋಗಲ್ಲ, ಮಾನವರಿಗೆ ಮಹಿಮೆ, ಮಾನ, ಗೌರವ ಹೋಗುತ್ತೆ. ಆದರೆ ದೇವರಿಂದ ಆದ ಐಕ್ಯತೆಯಿಂದ ಏನಾದರೂ ಮಾಡಿದರೆ, ಏನಾದರೂ ಅಲ್ಲ, ಏನು ಮಾಡಿದರೂ ಅದಕ್ಕೆ ದೇವರಿಗೆ ಮಹಿಮೆ ಉಂಟಾಗ್ತದೆ. ಅದಕ್ಕೆ ಒಂದು ಉದಾಹರಣೆ ನೋಡೋದಾದರೆ, ಮತ್ತಾಯನು ಬರೆದ ಸುವಾರ್ತೆ 18:18 ಭೂಲೋಕದಲ್ಲಿ ಅಥವಾ 19 ನೋಡಿಕೊಳ್ಳೋಣ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ, ಯಾವ ರೀತಿಯಾಗಿ ಬಾಬೆಲ್ ಕಟ್ಟುವಾಗ ಒಂದೇ ಮನಸ್ಸುಳ್ಳವರಾಗಿ ಅವರು ಮಾನವೀಯ ರೀತಿಯಿಂದ ಕಟ್ಟಿದರು, ಅದೇ ರೀತಿಯಾಗಿ ದೈವಿಕವಾದ ರೀತಿಯಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದು. ಯಾಕೆಂದರೆ 20ನೇ ವಚನ, ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ, ಅಂಥವರು ಕರ್ತನ ಹೆಸರಿನಲ್ಲಿ ಸೇರಿ ಬಂದರೆ ಅವರ ನಡುವೆ ನಾನು ಇದ್ದೇನೆ. ಯಾಕಂದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆ ಇಬ್ಬರು ಮೂವರು ಒಂದೇ ಮನಸ್ಸುಳ್ಳವರಾಗಿ ಏನಾದರೂ ಮಾಡಿದರೆ ಅದು ಕ್ರಿಸ್ತನಿಗೆ ಮಹಿಮೆ ಉಂಟಾಗುತ್ತೆ. ಹೌದು, ಕ್ರಿಸ್ತನ ಸಹಾಯ ಇಲ್ಲದೆ ಮಾನವೀಯವಾಗಿ ಏನಾದರೂ ಉಂಟು ಮಾಡಿದರೆ ಬಾಬೇಲ್, ಗಲಿಬಿಲಿ ಉಂಟಾಗುತ್ತದೆ ಎಂಬುದಾಗಿ. ಆದ ಕಾರಣ ಬಾಬೇಲಿನ ವಿಷಯವಾದಂಥ ದೈವೋಕ್ತಿ ದೇವರು ಆಮೋಚನ ಮಗನಾದ ಯೆಶಾಯನಿಗೆ ತಿಳಿಸುವಂಥದ್ದನ್ನು 13ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ನೋಡ್ತೀವಿ. ಆಮೋಚ್ ಅಂತ ಹೇಳಿದರೆ ಸ್ಟ್ರಾಂಗ್, ಬಲವಾದ. ತಂದೆ ಹೆಸರು ಬಲಶಾಲಿಯ ಮಗನಾದಂಥ ಯೆಶಾಯನು ಯೆಹೋವನು ರಕ್ಷಿಸಿದ್ದಾನೆ ಎಂಬ ಹೆಸರನ್ನು ಹೊಂದಿದಾತನು. ಸರಿ, ಮೊದಲನೇದಾಗಿ ಈ ಬಾಬೇಲಿನ ವಿಷಯವಾಗಿ ಇರುವಂಥ ದೈವೋಕ್ತಿಯಲ್ಲಿ ದೇವರು ಆತನ ಬಗ್ಗೆ ಹೆಚ್ಚಾಗಿ ಇರುವಂಥದ್ದನ್ನು ನಾವು ಈಗ ಗಮನಿಸಲಿಕ್ಕಿದೆ. ಬಾಬೇಲಿನ ಬಗ್ಗೆ ನಾವು ನೋಡೋದಕ್ಕಿಂತಲೂ ದೇವರ ಬಗ್ಗೆ ಹೆಚ್ಚಾಗಿ ಬಾಬೇಲಿನ ವಿಷಯವಾಗಿ ದೇವರು ಮಾಡುವಂಥದ್ದು ಏನೆಂಬುದಾಗಿ ನೋಡುವಾಗ, ಮೊದಲನೇದಾಗಿ ಬಾಬೇಲಿನ ವಿಷಯವಾಗಿ ದೇವರ ಆಲೋಚನೆ ಅಥವಾ ಉದ್ದೇಶ ನೋಡ್ತೇವೆ. ಎರಡನೇದಾಗಿ ಆ ದೇವರು 3ನೇ ವಚನದಲ್ಲಿ ತಾನು ಆರಿಸಿಕೊಂಡವರಿಗೆ ಬಾಬೇಲಿನ ವಿಷಯವಾಗಿ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನಂತ ನೋಡ್ತೇವೆ, ತಾನು ಆರಿಸಿಕೊಂಡಂಥವರಿಗೆ. ಮತ್ತು ಅದೇ ರೀತಿಯಾಗಿ ದೇವರು ಕೋಪಗೊಂಡಿದ್ದಾನೆ. ಯಾಕಂತ ಹೇಳಿದರೆ ಅವರು ಮಾಡುವಂಥ ನ್ಯಾಯಕ್ಕಾಗಿ ಆತನ ಕೋಪವನ್ನು ತೀರಿಸಲಿ ಅಂತ ಹೇಳಿಬಿಟ್ಟು ತನ್ನ ಜನರನ್ನು ಕರೆದಿರುವಂಥದ್ರ ಬಗ್ಗೆ ನಾವು ನೋಡ್ತೇವೆ. ಆನಂತರ ದೇವರು ತನ್ನ ಬಗ್ಗೆ ಪರಿಚಯಿಸಿಕೊಳ್ಳುವಂಥದ್ದು 4ನೇ ವಚನದಲ್ಲಿ, ಸೇನಾಧೀಶ್ವರನಾದ ಯೆಹೋವನು ಅಂತ ಹೇಳಿಬಿಟ್ಟು ಸೇನಾಧೀಶ್ವರನಾದ ಯೆಹೋವನ ಸೈನ್ಯವನ್ನು ಯುದ್ಧಕ್ಕಾಗಿ ಅಣಿ ಮಾಡುತ್ತಿದ್ದಾನೆ. ಅಂದರೆ ದೇವರಿಗೆ ಒಂದು ಸೈನ್ಯ ಇದೆ, ಮಹಾಸೈನ್ಯ, ದೇವದೂತರ ಸೈನ್ಯ. ಆದರೆ ಅದೇ ಸಂದರ್ಭದಲ್ಲಿ ದೇವರ ಪರವಾಗಿ ಹೋರಾಡುವಂಥ ದೇವಜನರು, ಅವರ ಬಗ್ಗೆ ಕೂಡ ಇದು ಸೂಚಿಸ್ತದೆ. ಮತ್ತು ಯೆಹೋವನು ಆತನ 5ನೇ ವಚನ, ರೋಷಕ್ಕೆ ಆಯುಧಗಳಾದವರೋ ದೂರದೇಶದಿಂದ ಅಂದರೆ ಬಂದಿದ್ದಾರೆ. ಹೌದು, ದೇವರ ಪರವಾಗಿ ಹೋರಾಡುವಂಥವರು. ಅದಕ್ಕೆ ಒಂದು ಸಮಯ ಇದೆ. ಆದ ಕಾರಣ 6ನೇ ವಚನದಲ್ಲಿ ಯೆಹೋವನ ದಿನವು, ಅಂತ್ಯಕಾಲವು ಯೆಹೋವನ ದಿನವು ಅಥವಾ ನ್ಯಾಯ ತೀರ್ಪಿನ ದಿನವು ಎಂಬುದಾಗಿ ದೇವರ ಬಗ್ಗೆ ಮತ್ತೊಂದು ಸಂಗತಿ 6ನೇ ವಚನದಲ್ಲಿ ಸರ್ವಶಕ್ತನಿಂದ ನಾಶವಾಗುತ್ತೆ ಎಂಬುದಾಗಿ. ಈ ನಾಶನ ಭಾಳ ಬಲವಾದ ನಾಶನವಾಗಿರುತ್ತದೆ. ಆವಾಗ ಅದು ದೇವರಿಂದ ಆಯಿತು ಅಂತ ಗೊತ್ತಾಗ್ತದೆ. 9ನೇ ವಚನದಲ್ಲಿ ಮತ್ತೊಂದು ಆವೃತ್ತಿ ಯೆಹೋವನ ದಿನವು ಅಂತ ರಿಪೀಟ್ ಆಗಿದೆ. 6ನೇ ವಚನ ಮತ್ತು 9ನೇ ವಚನ. ಮತ್ತು ದೇವರ ಕೋಪದ ವಿಷಯದಲ್ಲಿ 9ನೇ ವಚನ, 3ನೇ ವಚನ
ದೇವರ ಕೋಪದ ಬಗ್ಗೆ ನೋಡ್ತೇವೆ. ಮತ್ತು ಯಾಕೆ ದೇವರು ಈ ಬಾಬೆಲನ್ನು ಶಿಕ್ಷಿಸಬೇಕು ಎಂಬುದಕ್ಕೆ ಒಂದು ಮುಖ್ಯ ಕಾರಣ. ಹೌದು, ಪಾಪದ ಫಲ, ದುಷ್ಕೃತ್ಯ ಇವೆಲ್ಲ ಇದೆ. ಆದರೆ ಸೊಕ್ಕಿದವರ ಸೊಕ್ಕನ್ನು ಅಡಗಿಸಿ ಭಯಂಕರರ ಹೆಮ್ಮೆಯನ್ನು ತಗ್ಗಿಸಬೇಕು. ಯಾಕಂತ ಹೇಳಿದ್ರೆ ಮಾನವನಿಂದ ಪ್ರಾರಂಭವಾಗುವಂಥದ್ದು ಹೆಚ್ಚಿನ ಅಂಶ ಗರ್ವದಿಂದ ಅದು ಮುಂದುವರಿಯುವುದಾಗಿದೆ. ಯಾಕಂದರೆ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸದಿದ್ದರೆ ಆಗುವಂಥದ್ದು ಮನುಷ್ಯನಿಗೆ ಮಾನ ಹೋಗ್ತದೆ. ಅದು ದೇವರಿಗೆ ಇಷ್ಟ ಇಲ್ಲ. ನೋಡಿ, ಅಪೊಸ್ತಲಕೃತ್ಯ 12ನೇ ಅಧ್ಯಾಯ ನಾವು ನೋಡುವ ಪಕ್ಷದಲ್ಲಿ ಅದರಲ್ಲಿ ಒಂದು ಘೋಷಣೆಯನ್ನು, ಹೆರೋದನು ರಾಜವಸ್ತ್ರ ಧರಿಸಿಕೊಂಡು ರಾಜಾಸನದ ಮೇಲೆ ಕೂತ್ಕೊಂಡು ಒಂದು ಉಪನ್ಯಾಸ ಮಾಡ್ತಾನೆ. ಹೆರೋದನು ಆತನು ದೇವ ಜನರಲ್ಲ, ಅನ್ಯ ವ್ಯಕ್ತಿ, ಯಹೂದ್ಯರಲ್ಲದವನು, ಅವಿಶ್ವಾಸಿ ಅಂತ ಹೇಳ್ಬೋದು. ಆ ರೀತಿಯಾಗಿ ಮಾತಾಡಿದಾಗ ಕೆಲವರು ಕೂಡಿದ ಜನರು ಇದು ಮನುಷ್ಯನ ನುಡಿ ಅಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಏನಾಯಿತು? ಅಪೊಸ್ತಲಕೃತ್ಯ 12ನೇ ಅಧ್ಯಾಯದ 23ನೇ ವಚನದಲ್ಲಿ, ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೇ ಹೋದುದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು. ಅವನು ಅಂದರೆ ಹೆರೋದನು ಹುಳಬಿದ್ದು ಸತ್ತನು. ಒಬ್ಬ ಅನ್ಯನ ಕಡೆಯಿಂದ, ದೇವರನ್ನು ತಿಳಿಯದವನ ಕಡೆಯಿಂದ ದೇವರು ನಿರೀಕ್ಷಿಸುವಂಥದ್ದೇನು? ದೇವರಿಗೆ ಮಹಿಮೆ ಸಲ್ಲಿಸಬೇಕಂತ. ಅದು ಮಾಡದಿದ್ದರೆ ಅವರ ಗರ್ವವನ್ನು ದೇವರು ಅಡಗಿಸುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ದೇವರು ತನ್ನ ವಿಷಯವಾಗಿ, ಈ ಬಾಬೆಲಿನ ವಿಷಯವಾಗಿ ದೈವೋಕ್ತಿ ನುಡಿಯುವಾಗ ದೇವರು ತನ್ನ ವಿಷಯವಾಗಿ ನೋಡಿದಂಥ ಮಾತು ಏನಂತ ಹೇಳ್ಬಿಟ್ಟು 13ನೇ ವಚನದಲ್ಲಿ ನೋಡುವಾಗ, 13 ಯೆಶಾಯನ ಗ್ರಂಥದಲ್ಲಿ, ನಾನು ಆಕಾಶ ಮಂಡಲವನ್ನು ನಡುಗಿಸಿ ಭೂಲೋಕವನ್ನು ಸ್ಥಳದಿಂದ ಕದಲಿಸುವೆನು. ವಾವ್! ಅಂದರೆ ತಾನು ಅಷ್ಟೊಂದು ಶಕ್ತಿಯುಳ್ಳಾತನು ಎಂಬುದು ಬಾಬೆಲ್ಗೆ ಗೊತ್ತಾಗಲಿ ಎಂಬುದಾಗಿ. ಈಗೋ ಅವರಿಗೆ ವಿರುದ್ಧವಾಗಿ ಮೇದ್ಯರನ್ನು ಎಬ್ಬಿಸುವೆನು. ಹೌದು, ಇಸ್ರಾಯೇಲರಿಗೆ ವಿರುದ್ಧವಾಗಿ ಬಂದಂಥ ದೇಶಗಳು ಒಂದೊಂದಾಗಿ, ಮೊದಲು ಐಗುಪ್ತ ದೇಶ, ಅನಂತರ ಬಾಬೆಲ್, ಹೌದು, ಅನಂತರ ಅಶ್ಶೂರ್ಯದವರು. ಆ ರೀತಿಯಾಗಿ ಬಂದಂಥ ವೇಳೆಯಲ್ಲಿ ಮೇದ್ಯರನ್ನು ಕೂಡ ದೇವರು ಎಬ್ಬಿಸುವುದಾಗಿ ಇಲ್ಲಿ 17ನೇ ವಚನ 13ನೇ ಅಧ್ಯಾಯ ಯೆಶಾಯನಲ್ಲಿ ತಿಳಿಸುವ ಆತನಾಗಿದ್ದಾನೆ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಒಂದು ಆಶ್ಚರ್ಯ ಸಂಗತಿಯನ್ನು ನಾವು ನೋಡ್ತೇವೆ. ಬೆಳ್ಳಿಯನ್ನು ಜನರು ಲಕ್ಷಿಸುವುದಿಲ್ಲ, ಬಂಗಾರವನ್ನು ಪ್ರೀತಿಸುವುದಿಲ್ಲ. ಆಶ್ಚರ್ಯ ಅಲ್ವಾ? ಇದೆಲ್ಲ ಭಾಳ ಪ್ರಾಮುಖ್ಯ. ಆದರೆ ಆ ದಿನದಲ್ಲಿ ಇದಕ್ಕೆಲ್ಲ ಬೆಲೆ ಇಲ್ಲ. ಹೌದು, ಮತ್ತು ಕರುಣೆ ಅಂತೂ ಅಲ್ಲಿ ಸಿಗದೆ ಹೋಗುವಂಥ ಸಂಗತಿಯಾಗಿದೆ. ಆಮೇಲೆ 19ನೇ ವಚನ ಯೆಶಾಯನ ಗ್ರಂಥ 13:19ರಲ್ಲಿ ದೇವರು ಕೆಡವಿದ ಸೊದೋಮ್ ಗೊಮರಗಳ ಗತಿಯು ಸಂಭವಿಸುವುದು. ಬಾಬೆಲ್ ಭಾಳ ದೊಡ್ಡ ಸಾಮ್ರಾಜ್ಯ. ಯಾಕಂತೇಳಿದರೆ ರಾಜ್ಯಗಳಿಗೆ ಶಿರೋರತ್ನವಾಗಿತ್ತು, ಎಲ್ಲ ರಾಜ್ಯಗಳಿಗೆ ಟಾಪ್ ಆಗಿತ್ತು ಈ ಬಾಬೆಲ್. ಅದಕ್ಕೆ ಬಹುಶಃ ಗರ್ವಪಟ್ಟಿತೋ ಏನು. ಯಾಕಂತೇಳಿದರೆ ದಾನಿಯೇಲನ ಆ ಒಂದು ಪ್ರವಾದನೆಯ ಪುಸ್ತಕದಲ್ಲಿ ಕೂಡ ಬಂಗಾರದ ಶಿರಸ್ಸಾಗಿತ್ತು ಒಂದು ಪ್ರತಿಮೆ. ಆವಾಗ ದಾನಿಯೇಲ್ ಹೇಳ್ತಾನೆ, ರಾಜನೇ ನೀನೇ ಆ ಶಿರಸ್ಸು, ಬಾಬೆಲೇ ಆ ಶಿರಸ್ಸು, ಬಂಗಾರ. ಆ ಶಿರಸ್ಸಿನಲ್ಲಿ ಗರ್ವದ ಯೋಚನೆ ಬಂತು. ಆದ ಕಾರಣ ಕಸ್ದೀಯರ ಮಹಿಮೆಗೆ ಭೂಷಣವಾದಂಥ ಬಾಬೆಲಿಗೆ ದೇವರು ಸೊದೋಮ್ ಗೊಮರದ ಹಾಗೆ ಕೆಡುತ್ತಾನಂತೆ. ಸೊದೋಮ್ ಗೊಮರಗಳ ಕೆಡುವಿಕೆ ಯಾವ ರೀತಿಯಾಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ಯೋಚನೆ ಮಾಡಿಕೊಳ್ಳೋದಾದರೆ, ಆದಿಕಾಂಡ 19ನೇ ಅಧ್ಯಾಯದಲ್ಲಿ 23
4ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಳ್ಳೋದಾದರೆ, ಹೌದು, ಸೊದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಎಲ್ಲವನ್ನು ದೇವರು ನ್ಯಾಯ ತೀರ್ಪು ಮಾಡಬೇಕಾಯಿತು. ಇದು ಬಾಬೆಲಿಗೆ ಆಗುವಂಥದ್ದಾಗಿದೆ. ಇನ್ನೊಂದು ಮಾತು ಕೂಡ ಪ್ರವಾದನೆ, ಅದು ಎಂದಿಗೂ ನಿವಾಸ ಸ್ಥಳವಾಗದು. ದೊಡ್ಡ ಮಾತಿದು. ಬಾಬೆಲ್ ನಿವಾಸ ಸ್ಥಳವಾಗದು. ತಲತಲಾಂತರಕ್ಕೂ ಅಲ್ಲಿ ಜನರು ಒಕ್ಕಲಿಗರು. ಯಾವ ಅರಬಿಯನೂ ಗುಡಾರ ಹಾಕನು. ಬಹಳ ಕ್ರಿಸ್ತಪೂರ್ವಕ ಬಂದಂಥ ಈ ಪ್ರವಾದನೆ ಭಾಳ ಸ್ಪಷ್ಟವಾಗಿದೆ. ಕುರುಬರು ಕೂಡ ಅಲ್ಲಿ ಮಂದೆಗಳನ್ನು ತಂಗಿಸೋದಿಲ್ಲ ಅಂತೆ. ಅಂಥ ರೀತಿಯಾಗಿ ಈ ಬಾಬೆಲಿಗೆ ಬಂತು ದೇವರ ಒಂದು ತೀರ್ಪು. ಈ ಬಾಬೆಲ್ನ ಪಟ್ಟಣದ ಬಗ್ಗೆ ನೋಡಿದ್ವಿ, ಬಾಬೆಲ್ ದೇಶದ ಬಗ್ಗೆ ನೋಡಿದ್ವಿ, ಬಾಬೆಲ್ನ ಆತ್ಮದ ಬಗ್ಗೆ ಕೂಡ ನಾವು ನೋಡಿದ್ವಿ. ಯಾಕಂತೇಳಿದ್ರೆ ಅದು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಗರ್ವ. ಒಂದಿನ ಬರ್ತದೆ ಮುಂದೆ, ಅದು ಪ್ರಕಟಣೆಯ ಗ್ರಂಥದಲ್ಲಿ ಬರೆದಿರುವಂಥ ಮಾತು, ಅದನ್ನು ಕೂಡ ನಾನು ಓದಬೇಕು. ಯಾಕಂದರೆ ಈ ಒಂದು ಅಧ್ಯಯನಕ್ಕೆ ಅದು ಅನ್ವಯ. 19ನೇ ಅಧ್ಯಾಯ ಪ್ರಕಟಣೆಯ ಗ್ರಂಥದಲ್ಲಿ ನೋಡುವಾಗ ಬಾಬೆಲ್ ಎಂಬ ಜಾರ ಸ್ತ್ರೀಯ ಬಗ್ಗೆ ಕೂಡ ದೇವರ ವಾಕ್ಯ ಹೇಳ್ತದೆ. ಅದೇ ಒಂದು ಆತ್ಮ. ಬಾಬೆಲ್ನ ಆತ್ಮ 5ನೇ ವಚನ, ಬಾಬೆಲ್ ಎಂಬ ಮಹಾನಗರಿ. ಹೌದು, ಗೂಢಾರ್ಥ ಹೆಸರು ಅದಕ್ಕಿತ್ತು. ಬಾಬೆಲ್ನ ಆತ್ಮ ಗೂಢಾರ್ಥವಾಗಿ ಕಾರ್ಯ ಮಾಡ್ತದೆ. ಅದರ ಬಗ್ಗೆ ನಮಗೆ ದೇವರು ಪ್ರಕಟಣೆ ಕೊಟ್ಟರೆ ಮಾತ್ರ ಅದರ ಬಗ್ಗೆ ಸ್ಪಷ್ಟತೆ ನಮಗೆ ಸಿಗುತ್ತೆ. ಇನ್ನೊಂದು ವಾಕ್ಯ ಕೂಡ ನಾನು ಓದಬೇಕು. ಅದೇ ಪ್ರಕಟಣೆ 18ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು 4ನೇ ವಚನದಲ್ಲಿ ಏನಂದರೆ, ಪರಲೋಕದಿಂದ ಮತ್ತೊಂದು ಶಬ್ದವನ್ನು ಕೇಳಿದೇನೋ, ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಹೌದು, ದೇವರು ಪರಲೋಕದಿಂದ ಬಾಬೆಲ್ನ ವಿಷಯವಾಗಿ ಒಂದು ಮಾತು ಹೇಳಿದ್ದೇನೆಂದರೆ, ದೇವ ಜನರಿಗೆ ನನ್ನ ಪ್ರಜೆಗಳೇ, ಅವಳನ್ನಂದರೆ ಬಾಬೆಲನ್ನು ಬಿಟ್ಟು ಬನ್ನಿರಿ. ಯಾಕೆ ದೇವರು ಬಾಬೆಲ್ ಬಿಟ್ಟು ಬರಬೇಕೆಂಬುದಾಗಿ ಹೇಳ್ತಾನೆಂದರೆ, ಬಾಬೆಲ್ ಆಕೆಯ ಪಾಪಗಳಲ್ಲಿ ಪಾಲುಗಾರರಾಗಬಾರ್ದಂತ ಹೇಳಿಬಿಟ್ಟು, ಅವಳಿಗಾಗುವ ಉಪದ್ರವಕ್ಕೆ ದೇವಜನರು ಗುರಿ ಆಗಬಾರ್ದು ಎಂಬ ಪ್ರೀತಿಯಿಂದ ದೇವರು ಒಂದು ಆಹ್ವಾನವನ್ನು ಕೊಡ್ತಾನೆ. ಇದರ ಬಗ್ಗೆ ದೇವರು ಹೆಚ್ಚಾಗಿ ನಮಗೆ ಪ್ರಕಟಣೆಯನ್ನು ದಯಪಾಲಿಸಲಿ. ಯಾಕಂತೇಳಿದ್ರೆ ಗಲಿಬಿಲಿ ದೇವರ ಚಿತ್ತವಲ್ಲ. ಇನ್ನೊಂದು ವಾಕ್ಯ ಕೂಡ ನೆನಪಿಗೆ ಬರ್ತಾ ಇದೆ, ಅದನ್ನು ಕೂಡ ನಾನು ಓದಬೇಕಾಗ್ತದೆ. ಯಾಕಂತೇಳಿದರೆ ಇದಕ್ಕೆ ಸಂಬಂಧಪಟ್ಟಂಥದ್ದು ಏನಂದರೆ 14ನೇ ಅಧ್ಯಾಯ 1ನೇ ಕೊರಿಂಥ 33ನೇ ವಚನ. 1 ಕೊರಿಂಥಿಯನ್ಸ್ 14:33. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಹೌದು, 13ನೇ ಅಧ್ಯಾಯ ಯೆಶಾಯನ ಗ್ರಂಥ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.